ನೋಡ್ರಿ, ನಮ್ಮನ್ನು ಸೃಷ್ಟಿ ಮಾಡಿದಂಥ ದೇವರು ಶಕ್ತಿ ಇಲ್ದವನಾಗಿ ಉಳ್ಳವನಲ್ಲ. ಪ್ರೀತಿಯನ್ನು ಹೇಳ್ಕೊಡ್ಬೇಕಾಗಿತ್ತು ಆತನಿಗೆ. ಮನುಷ್ಯರ ಪ್ರೀತಿಯನ್ನೇ ನಾವು ಎದುರು ನೋಡ್ತೇವೆ. ಮನುಷ್ಯರು ನಾವು ಎದುರು ನೋಡುವಂಥ ಪ್ರೀತಿಯನ್ನು ಕೊಡ್ತಾ ಇಲ್ಲ. ಅದೇ ನಮ್ಮ ಜಗಳಗಳು. ಪ್ರತಿ ಮನೆಯಲ್ಲಿ ಜಗಳ ಆಗ್ತಿದೆ ಅಂದರೆ ಗಂಡ ಹೆಂಡ್ತಿಗೆ ಸರಿ ಪ್ರೀತಿ ಕೊಡಲ್ಲ, ಹೆಂಡ್ತಿ ಗಂಡನಿಗೆ ಸರಿಯಾಗಿ ಗೌರವ ಕೊಡ್ತಾ ಇಲ್ಲ, ಮರ್ಯಾದೆ ಕೊಡ್ತಿಲ್ಲ ಅಲ್ವಾ? ಅದೇ ಜಗಳಗಳು. ಮಕ್ಕಳು ಕೂಡ ಅಷ್ಟೇ, ತಂದೆ ತಾಯಿಗಳು ತಾವು ಕೇಳಿದ್ದು ಯಾವುದು ತೆಕ್ಕೊಡ್ಲಿಲ್ಲ, ಅವ್ರು ಅಂದುಕೊಂಡ ಮಟ್ಟಕ್ಕೆ ಅವ್ರನ್ನ ಬೆಳೆಸಿಲ್ಲ. ತಂದೆ ತಾಯಿಗಳು ಮಕ್ಕಳ ಮೇಲೆ ನಾವು ಕಷ್ಟಪಟ್ಟು ಬೆಳೆಸಿದ್ವಿ, ಮಕ್ಕಳು ನಮ್ಮ ಮಾತಿಗೆ ವಿಧೇಯರಲ್ಲ. ಹೀಗೆ ಅಕ್ಕಪಕ್ಕದವರು ಅಷ್ಟೇ, ನಮ್ಮ ಹತ್ರ ಹೇಳಿ ಕೇಳಿ ಅವ್ರು ಏನೂ ಕೆಲಸ ಮಾಡಲ್ಲ, ನಮ್ಮ ಹತ್ರ ಹಂಚ್ಕೊಳ್ಳಲ್ಲ. ಇದೆಲ್ಲ ಆ ಥರ ಒಂದು ಮನಸ್ತಾಪಗಳು. ಬಂಧುಗಳು ಕೂಡ ಅಷ್ಟೇ, ಯಾವುದೇ ಮಾಡಿದ್ರು ಅವರು ಸ್ವಂತ ತೀರ್ಮಾನ ತಗೊಳ್ತಾರೆ. ನಾವೆಲ್ಲ ಯಾಕಪ್ಪ ಅವ್ರಿಗೆ ನೆಂಟರಂತ ಬಂಧುಗಳಂತ ಇದ್ದೇವೆ. ಇದನ್ನು ಹೇಳಿ ಹೇಳಿ ಜಗಳಗಳು ಈ ಭೂಮಿ ಉಂಟಾದ ಅವತ್ತಿನಿಂದ ಇವತ್ತುವರೆಗೂ ಮನುಷ್ಯರಲ್ಲಿ ಏನಿದೆ ಅಂತ ಹೇಳಿದ್ರೆ ಜಗಳ ಅಂತ ಹೇಳೋದು ದೊಡ್ಡ ಒಂದು ಏನಾಗಿದೆ, ಶತ್ರು. ನಮಗೆ ನಮ್ಮನ್ನು ನಾವೇ ಏನು ಕಳ್ಕೊಳ್ಳುವಂಥ, ಜನಗಳಿಂದ ದೂರ ಇಡುವಂಥ ಶತ್ರು ಅಂದರೆ ಜಗಳನೇ. ವಾದ ವಿವಾದಗಳು, ನಮ್ಗೆ ನ್ಯಾಯ ಸಿಗಲಿಲ್ಲ, ನಾವು ಅಂದ್ಕೊಂಡಷ್ಟು ಮಟ್ಟಕ್ಕೆ ಅವ್ರು ನಡ್ಕೊಂಡಿಲ್ಲ, ನಾವೇ ಅವ್ರ ಮೇಲೆ ಜಾಸ್ತಿ ಪ್ರೀತಿ ತೋರಿಸಿದ್ವಿ, ಹಾಗೆ ನೋಡ್ಕೊಂಡ್ವಿ ಹೀಗೆ ನೋಡ್ಕೊಂಡ್ವಿ, ಅವ್ರ ಮನೆಗೆ ಬಂದಾಗಲೇ ಊಟ ಕೊಟ್ವಿ ಅಲ್ವಾ, ಏನೇನೋ ಕೊಟ್ವಿ, ಅದೆಲ್ಲ ಹೇಳ್ತಾ ಇರ್ತಾರೆ ಜನಗಳು. ನಮ್ಮ ಅನುಭವಗಳದು ಅದು ನಮಗೆ ಅವರಿಂದ ಅದೇ ಥರ ಸಿಗಬೇಕು ಅನ್ನೋದು ನಮ್ಮ ಎದುರು ನೋಡುವಿಕೆ. ಆದರೆ ದೇವರು ನಮ್ಮ ಮೇಲೆ ಯಾವುದೇ ರೀತಿಯ ಎದುರು ನೋಡುವಿಕೆಗಳಿಲ್ಲ. ನಾವು ಅವ್ರಿಗೆ ಎಷ್ಟು ದುಡ್ಡು ಕೊಡ್ತೀವಿ, ಎಷ್ಟು ಕಾಣಿಕೆ ಕೊಡ್ತೀವಿ ಹಾಗೆಲ್ಲ ನೋಡಲಿಲ್ಲ. ದೇವ್ರು ಏನು ಮಾಡಿದರು ಅಂತೇಳಿದ್ರೆ, ನಮ್ಮನ್ನು ಕಾಪಾಡಬೇಕು. ಹೇಗೆ ಕಾಪಾಡೋದು? ಒಂದು ಪ್ಲ್ಯಾನ್ ಮಾಡಿ ಅವರು ತನ್ನ ಪುತ್ರನಾದ ಯೇಸುವನ್ನು ಭೂಮಿಗೆ ಕಳಿಸಿದ್ರು. ಈ ಜನಗಳನ್ನು ಯಾವ ರೀತಿ ನಾವು ನಮ್ಮ ಪ್ರೀತಿ ತೋರಿಸಿದ್ರೆ ಈ ಜನ ದೇವರನ್ನು ನಂಬ್ತಾರೆ ಅಂತ ಅವರು ಯೋಚಿಸಿ ಕಡೆಗೆ ಅವ್ರು ಪ್ಲ್ಯಾನ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ರಾಣನೇ ಕೊಟ್ಬಿಡೋಣ, ಅದೇ ಬೆಸ್ಟ್. ಈ ಜನ ಅಲ್ದಿದ್ರೆ ನಂಬಲ್ಲ. ಎಷ್ಟೇ ಒಳ್ಳೇದು ಮಾಡಿದ್ರು ಜನ ಏನು ಮಾಡಲ್ಲ, ಅದ್ರ ಹಿಂದೆ ಸುತ್ತಲ್ಲ. ಜನಕ್ಕೇನು ಬೇಕು? ಪ್ರೀತಿ ಕಡಿಮೆ ಅನಿಸ್ತಾ ಇದೆ, ನಾನೇ ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೋದನ್ನ ತೋರ್ಸೋಕ್ಕೋಸ್ಕರ ಅವ್ರೇನು ಮಾಡಿದ್ರು, ಶಿಲುಬೆಯಲ್ಲಿ ತೂಗಾಡಿದ್ರು. ನಮ್ಮ ಶಾಪಗಳನ್ನು ಪಾಪಗಳನ್ನು ಹೊತ್ಕೊಂಡು. ಹಾಗಾದರೆ ನನಗೆ ನಿಮಗೆ ನಂಬಿಕೆ ಬರ್ತಾ ಇದೆಯಾ ಅಂದರೆ, ನಾನು ನಂಬ್ತೀನಿ. ನಾನು ಕೂಡ ದೇವರನ್ನ ತಿಳ್ಕೊಳ್ಳದೆ ಇದ್ದೆ, ಆದರೆ ತಿಳ್ಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ತಿಳ್ಕೊಂಡಿದ್ದೀನಿ. ನೀವು ಕೂಡ ಈ ದೇವರನ್ನು ತಿಳ್ಕೊಳ್ಳಿ. ಯೇಸು ಕ್ರಿಸ್ತನ ಒಂದು ಪ್ರೀತಿ ನಿಮ್ಮನ್ನು ಏನು ಮಾಡ್ಬೋದು, ಮನುಷ್ಯರ ಪ್ರೀತಿಗಿಂತ ಹೆಚ್ಚಾಗಿ ನಿಮ್ಮನ್ನು ಏನು ಮಾಡ್ಬೋದು, ಸಂತೋಷಪಡಿಸುತ್ತೆ, ನಿಮಗೆ ರಕ್ಷಣೆ ಕೊಡುತ್ತೆ. ಅವ್ರು ಹೇಳಿದ್ದಾರೆ, ಒಂದು ಮನುಷ್ಯ ಇಡೀ ಲೋಕ ಸಂಪಾದನೆ ಮಾಡಿದ್ರೂ ಕೂಡ ತನ್ನ ಆತ್ಮ ಕಳ್ಕೊಂಡ್ರೆ ಅವನಿಗೆ ಏನು ಪ್ರಯೋಜನ ಅಂತ. ಆಗ ನಿಮ್ಮ ಆತ್ಮಗಳು ಕೂಡ ತುಂಬ ಮುಖ್ಯ. ನಮ್ಮೆಲ್ಲರ ಆತ್ಮಗಳನ್ನು ದೇವರು ಕಾಪಾಡ್ತಾ ರಕ್ಷಿಸ್ತಾ ಇದ್ದಾರೆ. ಆತ್ಮ ನಮ್ಮನ್ನು ನಾವು ಪ್ರಾಣ ಕಳ್ಕೊಳ್ಳುವ ಅಥವಾ ಜೀವ ಬಿಡುವಂಥ ಸಮಯದಲ್ಲಿ, ಸಾಯುವಂಥ ಸಮಯದಲ್ಲಿ ನಮ್ಮನ್ನು ಬಿಟ್ಟು ಹೋಗುತ್ತೆ. ಅದು ಎಲ್ಲಿಗೆ ಹೋಗುತ್ತೆ ಅಂದರೆ ತನ್ನ ಸೃಷ್ಟಿ ಮಾಡಿದ ದೇವರ ಬಳಿಗೆ. ಅಲ್ಲಿ ಕೂಡ ಆತ್ಮಕ್ಕೆ ಒಂದು ನ್ಯಾಯ ತೀರ್ಪಿದೆ. ಅಲ್ಲಿ ನಾವು ಭೂಮಿಯಲ್ಲಿ ನಡ್ಕೊಳ್ಳುವ ನೀತಿಗಳನ್ನೆಲ್ಲ ಒಂದು ಏನಂತೆ ಜ್ಞಾಪಕ ಪುಸ್ತಕದಲ್ಲಿ ಬರೆದಿಟ್ಕೊಳ್ತಾರೆ. ಬರೆದಿಟ್ಟ ನಂತರ ಅದನ್ನು ಓದ್ತಾರೆ. ಹೀಗೆ ನಡ್ಕೋಬೇಕು, ಹೀಗೆ ನಡ್ಕೋಬಾರ್ದು. ಒಳ್ಳೆಯದು ಮಾಡೋರೆಲ್ಲರೂ ಕೂಡ ಸ್ವರ್ಗಕ್ಕೆ ಹೋಗ್ತಾರೆ, ಪಾಪಿಗಳು ನರಕಕ್ಕೆ. ತಿಳಿದು ಬೇಕು ಅಂತಲೇ ತಪ್ಪು ಮಾಡ್ತಿರ್ತಾರಲ್ಲ ಅವ್ರನ್ನ ಪಾಪಿಗಳು ಅಂತ ಹೇಳೋದು ಅಲ್ವಾ. ಬೈಬಲಲ್ಲಿ ತುಂಬ ಮುಖ್ಯವಾಗಿ ಸತ್ಯವೇದದಲ್ಲಿ ಏನು ಹೇಳುತ್ತೆ ಅಂದರೆ, ನರಹತ್ಯೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಪರರ ಸೊತ್ತನ್ನು ಆಶಿಸಬಾರ್ದು, ಕೊಲೆ ಕಟುಕತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಮೋಸ ಮಾಡಬಾರ್ದು, ಈ ಥರ ಅಲ್ವಾ. ನಮ್ಮ ಸ್ವಾರ್ಥಕ್ಕಾಗಿ ನಾವು ಏನು ಮಾಡಬಾರ್ದು, ಬೇರೆಯವ್ರಿಗೆ ತೊಂದರೆ ಕೊಡೋದೇ ಕೆಟ್ಟದ್ದು. ನಾವು ಒಳ್ಳೇದು ಮಾಡೋದು ಹೇಗೆ ಅಂತೇಳಿದ್ರೆ, ದೇವರ ಸಹಾಯ ನಮಗಿದ್ರೆ, ನೀವು ಕೂಡ ಒಂದು ಸತ್ಯವೇದ ಓದಿದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಯಾವುದು ಅಂತ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಅದು ಬರೆಯಲ್ಪಟ್ಟಿದೆ ಸತ್ಯವೇದದಲ್ಲಿ. ನಿಮ್ಮ ಪ್ರತಿನಿತ್ಯ ನೀವು ಮನುಷ್ಯರನ್ನ ಪ್ರೀತಿಸಿ ಸಾಕಾಗಿರ್ತೀರ ಅಲ್ವಾ. ಆ ಮನುಷ್ಯರು ಪ್ರೀತಿ ಕೊಡಲಿಲ್ಲ, ನೀವು ಅಳ್ತಾ ಇರ್ತೀರ. ಪ್ರತಿ ಸಲ ಹತ್ತು ಓಡಾಡಿ ನಿಮ್ಮ ಆಯುಸ್ಸು ಕಡಿಮೆ ಆಗಿರುತ್ತೆ, ದುಃಖ ಜಾಸ್ತಿ ಆಗಿರುತ್ತೆ, ಬಿ ಪಿನೋ ಇನ್ನೊಂದು ಮತ್ತೊಂದು ರೋಗಗಳು ಬಂದಿರುತ್ತೆ ಹೊರತು ನಮ್ಮ ಆತ್ಮ ತೃಪ್ತಿಯಿಂದ ಯಾರೂ ಕೂಡ ನಮ್ಮ ಜೊತೆ ಇರೋದಿಲ್ಲ. ಅದರಿಂದ ನಾನು ನಿಮ್ಮೆಲ್ಲರಿಗೂ ಬೇಡ್ಕೊಳ್ಳೋದು ಅಥವಾ ಹೇಳೋಕ್ಕೆ ಬಯಸುವಂಥದ್ದು, ನನ್ನ ಒಂದು ಅನುಭವದ ಮೂಲಕ ಅಥವಾ ಸತ್ಯವೇದವನ್ನು ಓದಿದ ನಂತರ
ನಾನು ದೇವರ ಒಟ್ಟಿಗೆ ಮಾಡಿಕೊಂಡಂಥ ಒಂದು ಒಡಂಬಡಿಕೆ, ಅಂದರೆ ಅವರನ್ನೇ ಜೀವಕಾಲ ಪೂರ್ತಿ ನಂಬ್ತೀನಿ, ಹಿಂಬಾಲಿಸ್ತಾ ಇದ್ದೀನಿ, ಆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ. ಆಗ ಅದರಿಂದ ನನಗೆ ಸಂತೋಷ ಆಗ್ತಿದೆಯಾ ಅಂದರೆ 100% ಸಂತೋಷ ಆಗ್ತಿದೆ. ನೀವು ಕೂಡ ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳು ಅಥವಾ ಸಾಮಾಜಿಕವಾಗಿ ನೀವು ಮುಂದುವರಿಯೋಕ್ಕಾಗ್ತಿಲ್ಲ, ಮೇಲೆ ಬರೋಕ್ಕಾಗ್ತಿಲ್ಲ, ಅಭಿವೃದ್ಧಿ ಇಲ್ಲ, ನಿಮ್ಮ ಜೀವನದಲ್ಲಿ ಬಡತನ ಇದೆ ಅಥವಾ ಸೋಲುಗಳಿದ್ದಾವೆ, ನಿರಾಸೆ ಇದೆ, ಅವಮಾನಗಳಿದೆ, ಯಾವುದೇ ಇರಲಿ, ಏನೇ ಇದ್ದರೂ ಕೂಡ ನೀವು ಯೇಸು ಕ್ರಿಸ್ತನ ನಾಮದಲ್ಲಿ ಸೃಷ್ಟಿಕರ್ತನಾದ ದೇವರಿಗೆ ಮೊರೆ ಇಡುವುದಾದರೆ ನಿಮ್ಮ ಕಷ್ಟಗಳಿಗೆ ಕೂಡ ದೇವರು ಪರಿಹಾರವನ್ನು ಉಂಟು ಮಾಡ್ತಾರೆ. ನಿಮ್ಮ ಜೊತೆಗಾರರಂತೆ ಇರುವವರು ಏನು ಮಾಡ್ಬೋದು, ನಿಮಗೆ ಮೋಸಗಳನ್ನು ಮಾಡ್ಬೋದು ಅಲ್ವಾ. ಆ ಮೋಸ ಮಾಡುವಂಥ ವ್ಯಕ್ತಿಗಳು ನಿಮ್ಮನ್ನು ಏನು ಮಾಡ್ತಾರೆ, ಫಸ್ಟ್ ಅವ್ರು ಮಾಡೋದು ನಿಮ್ಮನ್ನು ತಿರಸ್ಕರಿಸಿ ಮಾತಾಡೋದು, ನಿಂದಿಸೋದು, ಅಥವಾ ನಿಮಗೆ ನೀವು ಅವರಿಂದ ದೂರ ಇರುವ ಅಂತೆ ನೋಡ್ಕೊಳ್ತಾರೆ ಅಲ್ವಾ. ಆಮೇಲೆ ಏನು ಮಾಡ್ತಾರೆ, ತಪ್ಪಿಸ್ಕೊಂಡು ಬಿಡ್ತಾರೆ. ಅದಕ್ಕಿಂತ ಪ್ರೀತಿಯ ಜನರೇ, ನಾನು ಬಯಸೋದಕ್ಕಿಂತ ದೇವ್ರು ನಿಮ್ಮ ಕುರಿತು ಬಯಸೋದು ತುಂಬ ಮುಖ್ಯ. ನಾನೇನು ಬಯಸ್ತೀನಿ ಅನ್ನೋದಕ್ಕಿಂತ ಅಲ್ವಾ, ನಾನು ಮನುಷ್ಯಳೆ, ಆದರೆ ದೇವರ ಒಂದು ಪ್ರೀತಿ ನನ್ನಲ್ಲಿರುವ ಕಾರಣ ನಾನು ಇದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಬಯಸ್ತೇನೆ. ಕರ್ತನು ನಿಮ್ಮ ರಕ್ಷಣೆಯನ್ನು ಬೇಡ್ತಾರೆ. ನಿಮ್ಮ ಜೀವನಕ್ಕೆ ಪ್ರತಿದಿನ ರಕ್ಷಣೆ ಬೇಕು. ಆ ರಕ್ಷಣೆ ಇದ್ದರೆ ನೀವೇನಾಗ್ತೀರಾ, ಸಂತೋಷವಾಗಿರೋಕ್ಕೆ ಸಾಧ್ಯ ಆಗುತ್ತೆ, ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಆಗುತ್ತೆ. ರಕ್ಷಣೆನೇ ಇಲ್ಲದಿದ್ದರೆ ನೆಮ್ಮದಿ ಸಿಗೋದಿಲ್ಲ. ಏಸು ನಿಮ್ಮನ್ನು ರಕ್ಷಿಸ್ತಾರೆ, ಕಾಪಾಡ್ತಾರೆ. ಯಾವಾಗಲೂ ಕೂಡ ನೀವು ಏನೇ ಕೆಲಸ ಮಾಡೋಕ್ಕೆ ಮೊದಲು ಬೆಳಗ್ಗೆ ಎದ್ದ ತಕ್ಷಣವೇ ದೇವರಿಗೆ ನೀವೇನು ಮಾಡಿ, ನಾನು ಮೊದಲೆಲ್ಲ ದೇವರಿಗೆ ದೀಪಗಳನ್ನು ಹಚ್ತಾಯಿದ್ದೆ, ಫೋಟೋಗಳನ್ನೆಲ್ಲ ಇಟ್ಕೊಂಡು ಪೂಜೆ ಮಾಡ್ತಿದ್ದೆ. ನಮ್ಮ ತಂದೆ ದೊಡ್ಡ ದೇವ್ರ ಭಕ್ತ, ದೇವಸ್ಥಾನಗಳಲ್ಲೆಲ್ಲ ಭಾಳ ಪೂಜೆ ಮಾಡ್ತಿದ್ರು ಆಯಿತಾ. ಜನಗಳಿಗೆಲ್ಲ ಊರಿಗೆಲ್ಲ ಊಟ ಹಾಕೋದು ಅಂಥದ್ದೆಲ್ಲ ಮಾಡ್ತಿದ್ರು. ಆದರೆ ನಾನು ಯೇಸು ಕ್ರಿಸ್ತನ ತಿಳ್ಕೊಂಡ ನಂತರ ಸ್ವಲ್ಪ ಚೇಂಜ್ ಆಗಿದೆ. ಇವಾಗಲೂ ಕೂಡ ನಾವು ಜನಗಳಿಗೆ ಒಳ್ಳೆಯದು ಮಾಡ್ತೇವೆ, ಜನ ಕೂಡ ಒಳ್ಳೆಯದನ್ನು ಮಾಡಲಿ ಅನ್ನೋಕ್ಕಿಂತ ನಾವೇನು ಮಾಡ್ತಿದ್ದೀವಿ ಅನ್ನೋದು ತುಂಬ ಮುಖ್ಯ ಅಲ್ವಾ. ನಮ್ಮ ಮನ್ಸಿಗೆ ಸಂತೋಷ ಆಗುತ್ತೆ 4 ಜನಕ್ಕೆ ಊಟ ಕೊಟ್ಟರೆ, ಒಬ್ರಿಗೆ ಬಟ್ಟೆ ಇಲ್ದವ್ರಿಗೆ ಬಟ್ಟೆ ಕೊಟ್ಟಾಗ ಅಲ್ವಾ, ನೆಮ್ಮದಿಯಿಂದ ಇಲ್ಲದವ್ರಿಗೆ ಒಂದು ಬುದ್ಧಿ ಮಾತು ಹೇಳಿದಾಗ ಅವ್ರಿಗೊಂದು ಸಹಾಯ ಆಗುತ್ತೆ ಅಷ್ಟೇ. ನೋಡಿ, ನೀವು ಕೂಡ ಈ ಒಂದು ಯೇಸು ಕ್ರಿಸ್ತನ ಮುಂದೆ ಮೊಣಕಾಲು ಹಾಕಿ ಪ್ರತಿದಿನ ಬೆಳಗ್ಗೆ ಪ್ರಾರ್ಥಿಸಿ ನಿಮ್ಮ ಜೀವನವನ್ನು, ಆ ದಿನವನ್ನು ಆರಂಭಿಸೋದಾದರೆ, ದೇವರೇ ನನ್ನನ್ನು ರಕ್ಷಿಸು, ನಾನು ಹೋಗುವ ಬರುವ ಎಲ್ಲ ಮಾರ್ಗದಲ್ಲಿ ಕಾಪಾಡು, ನಾನು ಎಲ್ಲೇ ಹೋದರೂ ಕೂಡ ನನಗೆ ಕೆಟ್ಟದಾಗದ ಹಾಗೆ, ನಾನು ಈ ಜನಗಳನ್ನು ಹೇಗೆ ನೋಡ್ಕೋಬೇಕು, ಜನ ನಮ್ಮನ್ನು ನೋಡೋಕ್ಕಿಂತ ನಾನು ಅವ್ರನ್ನ ಹೇಗೆ ಮಾತಾಡಿಸ್ಬೇಕು ಅಂತ ಜ್ಞಾನ ಕೊಡು. ಅಥವಾ ಯಾವುದೇ ಕೆಲಸಕ್ಕೆ ಕೈ ಹಾಕುವಾಗಲೂ ಹೇಳಿ ಪ್ರಾರ್ಥನೆ ಮಾಡಿ ನೀವು ಹೋಗೋದಾದರೆ ಆ ದಿನದಲ್ಲಿ ನಿಮ್ಗೆ ಏನಿದೆ ಅಂದರೆ ಜಯ ಉಂಟಾಗುತ್ತೆ. ದೇವರು ನಿಮ್ಮ ಜೊತೆ ಬರ್ತಾರೆ. ದೇವರು ಒಂದು ವಾಗ್ದಾನ ಮಾಡಿದರೆ, ನೀನು ಹೋಗುವಲ್ಲೆಲ್ಲ ನಿನ್ನನ್ನು ಕಾಯುವುದಕ್ಕೆ ಆತನ ದೂತರನ್ನ ಕಳಿಸ್ತೇನೆ ಅಂತ ದೇವ್ರು ಹೇಳಿದರೆ, ನನ್ನ ದೂತರನ್ನ ಕಳಿಸ್ತೀನಿ ಅಂತ. ಆಗ ನಿಮಗೆ ಪ್ರೊಟೆಕ್ಷನ್ ಆಗಿ ದೇವದೂತರುಗಳು ಸಹಾಯಕ್ಕಿರ್ತಾರೆ. ಅದರ ಜೊತೆಗೆ ದೇವರ ಆತ್ಮ ಕೂಡ ನಿಮ್ಮ ಜೊತೆ ಇದ್ದು ನಿಮ್ಮನ್ನು ಕಾಪಾಡುತ್ತೆ. ಪ್ರತಿ ರಾತ್ರಿ ಮಲಗುವುದಕ್ಕೆ ಮೊದಲು ನೀವು ಕುಟುಂಬವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿರಿ, ಇಲ್ಲ ವ್ಯಕ್ತಿಗತವಾಗಿ ಕೂತ್ಕೊಂಡು ಪ್ರಾರ್ಥನೆ. ಕುಟುಂಬ ಪ್ರಾರ್ಥನೆ ತುಂಬ ಮುಖ್ಯ. ಕುಟುಂಬದಲ್ಲಿರೋರೆಲ್ಲರೂ ಮಕ್ಕಳು ಹೇಗೆ ಏನು ಮಾಡ್ತಾರೋ, ತಂದೆ ತಾಯಿಗಳೇನು ಮಾಡ್ತಾರೋ, ಹಗಲೆಲ್ಲ ಏನೇನೋ ಮಾಡಿ ಬಂದಿರ್ತಾರೆ. ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗೆ, ಅವ್ರಿಗೆಲ್ಲ ಒಂದು ಉಪದೇಶ ಇರಬೇಕು. ಪ್ರತಿದಿನ ಬೈಬಲ್ ಓದಿ ನಂತರ ದೇವರಿಗೆ ಸ್ತುತಿ ಪದಗಳನ್ನು ಹಾಡ್ರಿ, ದೇವರನ್ನು ಗೌರವಿಸಿ ಕೃತಜ್ಞತೆ ಸಲ್ಲಿಸ್ರಿ. ಹಗಲೆಲ್ಲ ಕಾಪಾಡಿದ್ರಲ್ವ, ಅವ್ರಿಗೆ ಕೃತಜ್ಞತೆ ಸಲ್ಲಿಸಿ ನಂತರ ಪ್ರಾರ್ಥನೆ ಮಾಡಿ ದೇವರನ್ನು, ದೇವರೇ ರಾತ್ರಿ ಎಲ್ಲ ಕಾಪಾಡಪ್ಪ. ಕೆಲವ್ರಿಗೆಲ್ಲ ಕೆಟ್ಟ ಕನಸುಗಳು ಬಂದುಬಿಡ್ತಾರೆ, ಕನಸಲ್ಲಿ ತುಂಬ ಭಯ ಪಟ್ಬಿಡ್ತಾರೆ, ಅವ್ರು ಹಿಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು. ಮತ್ತು ಕೆಲವರಿಗೆಲ್ಲ ಕಾಣಬಾರ್ದ ಕನಸುಗಳು, ಅಂದರೆ ಬರಬಾರ್ದಂತ, ಯಾವುದು ಆಗಬಾರ್ದು ಅಂಥ ಕನಸುಗಳು ಬರ್ತಿರ್ತವೆ. ಅವೆಲ್ಲ ದುರಾತ್ಮಗಳಿಂದ ಬರುವಂಥದ್ದು. ಆಗ ಅದು ಬೇಕಾ ನಮಗೆ ಅಂದರೆ, ಅದನ್ನ ಹೇಗೆ ತಪ್ಪಿಸ್ಕೊಳ್ಳೋದಂದರೆ, ನೀವು ಪ್ರಾರ್ಥನೆ ಮಾಡಿ ಪ್ರತಿದಿನ ನಿಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸ್ಕೊಟ್ರೆ, ಹೇಳಿ, ದೇವರೇ ನಾವು ಮಲಗ್ತಿದ್ದೀವಿ, ನಮ್ಮನ್ನು ಕಾಪಾಡಿ, ಯಾವ ಕೆಟ್ಟ ಕನಸು ಬರಬಾರ್ದು, ನಮ್ಮ ಜೊತೆ ನೀನು ಮಾತಾಡಬೇಕು, ನಿಮ್ಮ ರಕ್ಷಣೆ ಕೊಡು, ನಿನ್ನ ದೂತರನ್ನು ನಮ್ಮನ್ನು ಕಾಯುವುದಕ್ಕೆ ಕಳಿಸಿಕೊಡ್ರಿ ಎಂಬುದನ್ನು ಹೇಳಿ. ಖಂಡಿತ ಕರ್ತನು ನಿಮಗೆ ಜಯಶಾಲಿಯಾದಂಥ ದೇವರು ನಿಮಗೆ ಜೊತೆ ಇದ್ದು ತನ್ನ ದೂತರನ್ನು ಕಳಿಸಿ ನಿಮ್ಮನ್ನು ಕಾಪಾಡ್ತಾರೆ. ತನ್ನ ಸಾನ್ನಿಧ್ಯದಿಂದ ನಿಮ್ಮನ್ನು ತನ್ನ ರಕ್ಷಣೆ ವಸ್ತ್ರವನ್ನು ಹೊದಿಸಿ ಕಾಪಾಡ್ತಾರೆ. ನೋಡ್ರಿ, ಇದು ನಿಮ್ಮನ್ನು ಜಯದ ಜೀವನದ ಕಡೆಗೆ ನಡೆಸುತ್ತೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ಕಣ್ಣುಗಳನ್ನ ಮುಚ್ಚಿರಿ. ನೀವು ಈಗ ನಿಮ್ಮ ಮನಸ್ಸಲ್ಲಿ ಏನೇ ದುಃಖ ಇರಲಿ ದೇವ್ರ ಹತ್ರ ಹೇಳಿ, ಏನೇ ಸಮಸ್ಯೆ ಇದ್ದರೂ ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ.
ಪ್ರೀತಿಯ ಕರ್ತನೆ, ನನ್ನನ್ನು ಈ ಒಂದು ವಾಕ್ಯ ನಾನು ಹೇಳಿದ ನಿನ್ನ ವಾಕ್ಯಗಳನ್ನ ಕೇಳಿಸ್ಕೊಂಡು ಎಲ್ಲರಿಗೂ ಸ್ವಾಮಿ ರಕ್ಷಣೆ ಕೊಡು. ಅವರ ಸಮಸ್ಯೆಗಳನ್ನ ಪರಿಹರಿಸು, ಅವರಿಗಿರುವ ಸಾಲಗಳನ್ನು ತೆಗೆದುಹಾಕು, ಅವರ ಹೃದಯದಲ್ಲಿ ನೆಮ್ಮದಿಯನ್ನು ಉಂಟು ಮಾಡಪ್ಪ. ಅವರ ಜೀವಿತ ಪೂರ್ತಿ ಅವರು ಕಷ್ಟಪಟ್ಟು ತಿಂತಾ ಇದ್ದಾರೆ ಸ್ವಾಮಿ, ಕಷ್ಟಪಟ್ಟು ಜೀವಿಸ್ತಾ ಇದ್ದಾರೆ, ನಮ್ಗೆ ಯಾರು ಸಹಾಯಕರಿಲ್ಲ ಅಂತ ಹೇಳ್ಕೊಳ್ತಾರಪ್ಪ ದೇವರೇ. ಆ ಒಂದು ನಿರಾಸೆ ದುಃಖಗಳನ್ನು ತೆಗೆದು ನಿನ್ನ ರಕ್ಷಣೆಯನ್ನು ಜನಗಳಿಗೆ ಕೊಡು. ಈ ಲೋಕದಲ್ಲಿ ನೀನು ನಮ್ಮನ್ನು ಪ್ರಾಣ ಕೊಟ್ಟು ಪ್ರೀತಿಸಿದೆ ಸ್ವಾಮಿ. ಜನರಿಗಾಗಿ ಪ್ರಾಣ ಕೊಡುವುದಕ್ಕಿಂತ ದೊಡ್ಡ ಪ್ರೀತಿ ಇಲ್ಲ ಸ್ವಾಮಿ. ನಿನ್ನಂಥ ಒಳ್ಳೆ ದೇವರು ಯಾರೂ ಇಲ್ಲ. ಇಲ್ಲಿ ನನ್ನನ್ನು ಈ ಒಂದು ವಾಕ್ಯವನ್ನು ಕೇಳಿಸ್ಕೊಂಡು ಈ ವಿಡಿಯೋ ನೋಡುವ ಪ್ರತಿಯೊಬ್ಬರು ಕೂಡ ದೇವರ ಆತ್ಮನಿಂದ ತುಂಬಿಸಲ್ಪಟ್ಟು ಅವರ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ಪರಿಹರಿಸಲ್ಪಡುವ ಹಾಗೆ ಕರ್ತನೇ ನಿನ್ನ ಕೃಪೆ ತೋರು, ನಿನ್ನ ಸಹಾಯ ಜನರಿಗೆ ಉಂಟಾಗಲಿ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರಗಳು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್ ಆಮೇನ್. ನನಗೆ ನೀವು ಸಂಪರ್ಕಿಸಬೇಕಾದ್ರೆ ನನ್ನ ಒಂದು ಫೋನ್ ನಂಬರ್ ನೀವು ತಗೊಳ್ರಿ ಖಂಡಿತ, ಅಥವಾ ಮೆಸೇಜ್ಗಳನ್ನು ಮಾಡಿರಿ, ಪ್ರಾರ್ಥನೆ ಮನವಿಗಳನ್ನ ಕಳಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಗಾಡ್ ಬ್ಲೆಸ್ ಯು.